ಆಚೆ ಕಡೆ ಪರಿಸ್ಥಿತಿ ಅಪ್ಪ, ಆಚೆ ಕಡೆ ಸ್ನೋ ಬಿದ್ದಿದೆ ನೋಡ್ತಿರ್ಬೋದು ನೀವೆಲ್ಲ. ಸ್ನೋ ಅಲ್ಲಿ ಬಂದು ಇವಾಗ ಕಾಫಿ ಮಾಡ್ತಿದೀವಿ. ನಮಸ್ಕಾರ ಗುರು, ಹೇಗಿದ್ದೀರಾ ಎಲ್ಲರೂ? ಇವತ್ತು ರಷ್ಯಾದಲ್ಲಿ ವೆದರ್ ಬಂದು -10 ಡಿಗ್ರಿ ಇದೆ. ಸೊ -10 ಡಿಗ್ರಿಯಲ್ಲಿ ನಮ್ಗೆ ಅದೇನು ಇದು ಹಿಡ್ದಿದೆಯೋ ಗೊತ್ತಿಲ್ಲ. ಸೊ ಇವಾಗ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಆಚೆ ಕಡೆ ಹೋಗ್ತಾ ಇದ್ದೀವಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ನೋಡ್ತಿರ್ಬೋದು ಹೋಗ್ತಾ ಇದ್ದೀವಿ. ಫುಲ್ಲು ಹತ್ತು ಕಡೆ ಸೈಡ್ ನೋಡಿದ್ರೆ ನದಿ, ಈ ಕಡೆ ಸೈಡ್ ನೋಡಿದ್ರೆ ಬಿಲ್ಡಿಂಗ್ಸ್ಗಳು. ಫುಲ್ಲು ನೋಡ್ರಿ, ತುಂಬ ಚಳಿ ಆಗ್ತದೆ. ಫುಲ್ಲು ಸ್ನೋ ಅಂತೂ ಹೆಂಗ್ ಬಿದ್ದೋಗೈತೆ ಅಂತ ಅಂದರೆ ನೋಡ್ತಿರ್ಬೋದು. ಇಲ್ಲೆಲ್ಲ ಫುಲ್ಲು ಸ್ನೋ. ರಷ್ಯಾದಲ್ಲಿ ಡಾಕ್ಟರ್ ಕನ್ನಡಿ. ರಷ್ಯಾದಲ್ಲಿ ಡಾಕ್ಟರ್ ಮಾಡಬೇಕು ಅಂದ್ಕೊಂಡಿರೋರು ನೋಡ್ರಪ್ಪ, ಸ್ನೋ ಎವ್ರಿ ಮೂಮೆಂಟ್ ಎಂಜಾಯ್ ಮಾಡ್ಬೇಕಷ್ಟೇ. ತುಂಬಾ ಚಳಿ ಆಗ್ತದೆ, ಗಡ ಗಡ ಗಡ. ಮೊದಲು ಎಲ್ಲ ಲೈಫಲ್ಲಿ ಅನ್ಕೊಂತಿದ್ದು ಒಂದ್ಸತಿ ಆದ್ರೂ ಸ್ನೋ ನೋಡ್ಬೇಕು ಅಂತ. ಇವಾಗ ನೋಡಿದ್ರೆ ಪ್ರತಿ ವರ್ಷನೂ ಸ್ನೋ, ಅದ್ರಲ್ಲೂ 2-3 ತಿಂಗಳು ಸ್ನೋ. ಸ್ನೋ ಬೇಡ, ಏನು ಬೇಡ. ಇವಾಗ ಇದನ್ನ ಇಲ್ಲಿಂದ ಹಾಕ್ಬೇಕು. ಸೊ ತೋರ್ಸೋಣ, ಬನ್ನಿ ತೋರಿಸ್ಬೇಕು ಇದನ್ನ ಹತ್ತು ಕಡೆ ಸೈಡ್ಗೆ. ಸೊ ಹಾರಾಡ್ತೈತೆ, ಆದರೂ ಬಿಡಲ್ಲ ಇವತ್ತು. ಹಾಕದೆಯ ಮೇರಿ ಮೇರಿ, ಎಷ್ಟು ಮೆರಿತ್ಯ ಮೇರಿ ಕ್ರಿಸ್ಮಸ್. ಫುಲ್ಲು ಚಳಿ ಚಳಿ, ಅದರಲ್ಲಿ ಟೆಂಟ್ ಹಾಕೋದಂತೂ ಇದ್ದಿದ್ದು ಕಷ್ಟ ಆಗೋಗ್ಬಿಟ್ಟೈತೆ. ಇವಾಗ ಈ ಹೋಲ್ಗೆ ಹಾಕ್ಬೇಕು. ಓ ಓ ಹೋ 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 ಹೋ, ಅಯ್ಯೋ ಬೇಡ ಗುರು, ನನ್ನ ಪಾಡು. ಇದು ಈಸಿ ಆಗೋಗುತ್ತೆ, ಯಾಕೆಂದರೆ ಇವಾಗ ಒಂದು ಸೈಡ್ ಆದಮೇಲೆ ಇನ್ನೊಂದು ಸೈಡ್ ಈಸಿ. ಸೊ ಆಯ್ತು ಇವಾಗ. ಓ ಹೋ ಹೋ ಹೋ. ಸೊ ಊದ್ಕಂತು ನೋಡ್ರಪ್ಪ ಇವಾಗ. ಇಲ್ಲಿಟ್ಕೊ ಬಾ, ಇಲ್ಲಿಟ್ಕೊ. ಇನ್ನೊಂದು ಇದನ್ನ ಎಳ್ಕೊಂಬರ್ಬೇಕು. ಇದನ್ನ ಇಲ್ಲಿಗೆ ಹಾಕ್ಬೇಕು ಫಸ್ಟು. ಈ ಎಂಡಿಗೆ ಹಾಕ್ಬಿಟ್ಟು ಜಸ್ಟ್ ಹಿಂಗೆ ಒಳಗಡೆಗೆ ಹಾಕಿದ್ರೆ ಮುಗೀತಿದು. ಹತ್ತು ಕಡೆ ಹಾಕ್ಬಾ. ಹಿಂಗೆ ಉಕ್ಕೆ ಸಿಕ್ಸ್ಬೇಕಷ್ಟೇ ಉಪ್ಪನ್ನ. ಹಾಂ, ಇವಾಗ ಎಲ್ಲ ಮುಗೀತಪ್ಪ. ಹೋಗೋಣ ಬನ್ನಿ, ಒಳಗಡೆಗೆ ಹೋಗೋಣ. ಫುಲ್ಲು ಚಳಿ ಚಳಿ ಚಳಿ. ಈ ಕಡೆ ಅಂತೂ ಮಾಡೋಕ್ಕಾಗಲ್ಲ, ಫುಲ್ಲು ಚಳಿ ಐತೆ. ಸೊ ಇವಾಗ ಬಾ, ಒಳಗಡೆ ಬಾ. ಹಾಂ ಬಂದ್ರಪ್ಪ. ಇವಾಗ ಕಾಫಿ ಮಾಡೋಕ್ಕೆ ಅಂತಲೇ ಇದನ್ನು ಸಪ್ರೇಟಾಗಿ ತೊಗೊಂಡಿದ್ದು. ಲೈಕ್ ಆಚೆಗಡೆ ಎಲ್ಲಾದರೂ ನಾವು ನಾರ್ಮಲಾಗಿ ಟೆಂಟಿಂಗ್ ಹಾಕ್ತಿರ್ತೀವಿ, ಅವಾಗ ಕಾಫಿ ಮಾಡೋಕ್ಕೆ ಅಂತ ಇದನ್ನು ಸಪ್ರೇಟಾಗಿ ತಂದಿದ್ದು. ನೋಡ್ಬೋದು ಈ ಥರ ಇದು. ನೀವು ನೋಡಿರ್ತೀರ ಆಲ್ಮೋಸ್ಟ್ ಎಲ್ಲ ಕಡೆನೂ, ಬಟ್ ನೀವು ಯಾರು ತಾಂಡಿರಲ್ಲ ಅಂತ ಅನ್ಕೊಂತೀನಿ. ನೀವು ತಾಂಡಿದ್ರೆ ಕಮೆಂಟ್ ಹಾಕ್ರಿ. ಸೊ ಇವಾಗ ಇದು ಗ್ಯಾಸು. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇದ್ರಲ್ಲಿ ಬರ್ದವ್ರೆ -10 +35 ಡಿಗ್ರಿ ಇರೋವರೆಗೂ ನಾವು ಗ್ಯಾಸ್ ಇದನ್ನ ಯೂಸ್ ಮಾಡ್ಕೊಬೋದಂತೆ. ಸೊ ನೋಡೋಣ ಬಂದು ಇವಾಗ ತೆಗ್ದಿದ್ದಾಯ್ತು. ಇವಾಗ ಇಷ್ಟೇ ಆಯ್ತಿದು. ಸೊ ಇವಾಗ
ಫುಲ್ಲು ಸುಟ್ಟಾಗ್ತಿತ್ತು. ಹೋಯ್ತಾ? ಇಲ್ಲ ಇಲ್ಲ ಅಲ್ಲ ಇಲ್ಲ ಏನಾಗಲಿಲ್ಲ. ಯಾಕೋ ಗುರು ಇಷ್ಟೊತ್ತವರೆಗೂ ಅದು ಹೊತ್ಕೊಂತಿರ್ಲಿಲ್ಲ, ಗ್ಯಾಸ್ ಹೊತ್ಕೊಬಿಡ ಫುಲ್. ಇವಾಗ ಆಯಿತು, ಪರವಾಗಿಲ್ಲ. ಸೊ ಇವಾಗ ಏನೇನು ತಂದಿದ್ದೀವಿ ಎಲ್ಲ ಹಾಕೋಣ. ಗ್ಲಾಸು, ನೀರು ಇನ್ನೇನು ಬೇಡ. ಸೊ ಪಾತ್ರೆ ಇಕ್ಕಣ ಫಸ್ಟು. ಪಾತ್ರೆಗೆ ಹಾಲು ಹಾಕ್ಬಿಟ್ಟು ಇಕ್ಬಿಡೋಣ ಫಸ್ಟು, ಯಾಕೆ ಸುಮ್ಮನೆ ತಿರ್ಗಾ. ಚಳಿಗೆ ಇದನ್ನು ತೆಗಿಯೋಕ್ಕೂ ಕೈಯೆಲ್ಲ ನೋವು ಬರ್ತಾವೆ ಗುರು, ಆ ಲೆವೆಲಿಗೆ ಚಳಿ ಐತೆ. ಅದ್ರಲ್ಲಿ ನಮ್ಮ ಬ್ಯಾಕಲ್ಲಿ ಅದೇನು ಮಸ್ತಿ ಐತೋ ಗೊತ್ತಿಲ್ಲ. ಹಾಲು ಸ್ವಲ್ಪ ನೀರು ಹಾಕೋಣ. 3.2%, ಎಲ್ಲರೂ 1.5% ಅಂದರೆ ನಾವು ಅದರಲ್ಲೂ ಸ್ವಲ್ಪ ಜಾಸ್ತಿ ಅಂತ 3.2%. ಸ್ವಲ್ಪ ನೀರು ಹಾಕೋಣ ಸಾಕು. ಸೊ ಇವಾಗ ಇಕ್ಕಣ. ಹಾಲು ಬಿಸಿ ಆಗ್ತಾಯ್ತು. ಇವಾಗ ಹಾಲು ಬಿಸಿ ಆದಮೇಲೆ ಸ್ವಲ್ಪ ಸಕ್ಕರೆ ಹಾಕಿ ಇಂಡಿಯಾದು ಸನ್ರೈಸ್ ಕಾಫಿ ಪುಡಿ, ನೆಸ್ಕೆಫೆ ಸನ್ರೈಸ್ ಕಾಫಿ ಪುಡಿ ಹಾಕಿ ಸ್ವಲ್ಪ ಕಾಫಿ ಕುಡಿದು ಆಮೇಲೆ ಇಲ್ಲಿಂದ ಪ್ಯಾಕ್ ಮಾಡ್ಕೊಂಡು ಮೊದಲು ಓಡೋಗ್ಬಿಡೋಣ ಅನ್ನಿಸ್ತೈತೆ. ಇಲ್ಲಿ ಹ್ಯಾಪಿಯಾಗಿದೆ ನನಗೆ ಈಗ ಜೀವನದಲ್ಲಿ ಖುಷಿಯಾಗಿದೆ ಅನ್ಕೋ, ಹ್ಯಾಪಿಯಾಗಿದೆ. ನಿಮರಿಬೇಕು ನಿನ್ನ ಅನುಭವಗಳಿಂದ ನೀ ಕಲಿಬೇಕು. ಲೈಫು ಸಿಗೆ ಮೀರಿ ಕಾಲ್ ಚಾಚಬೇಕು. ಲೈಫು ಹೆಂಗೆ ಇಷ್ಟ ಆದರೂ ನೀನು ನಗಬೇಕು. ಹ್ಯಾಪಿಯಾಗಿದೆ ನನಗೆ ಈಗ ಜೀವನ. ಇಲ್ಲಿ ಜಿಂಗಿ ಚಕ ಕಾಫಿ ಪೌಡ್ರು ಎಲ್ಲೋ ಇಟ್ಟಿದ್ದೀನಪ್ಪ. ಕಾಫಿ ಪೌಡ್ರ್ ಎಲ್ಲೋ ಹಾಕ್ಬಿಟ್ಟಿದ್ದೀನಿ ಗುರು. ಸಿಕ್ತು ಸನ್ರೈಸ್ ಕಾಫಿ ಪೌಡರ್. 2 ಕಪ್ ತಂದಿದ್ದೆ ನಾನು. ಇನ್ನೊಂದು ಕಪ್ಪಲ್ಲಿ ತೆಗ್ದೇ ಇಲ್ವಾ? ತೆಗ್ದಿಲ್ಲ. ಸ್ಪೂನೇ ತಂದಿಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋ ತಿರ್ಗು. ಅಲ್ಲಿ ಆಚೆ ಕಡೆ ಇದಿರೋದಕ್ಕೆ ಫುಲ್ಲು ಹೊಗೆ ಹಿಂಗೆ ನೋಡ್ರಿ. ಸ್ನೋ ಇದೇ ಎಫೆಕ್ಟೇ ಬೇಡ, ಎಲ್ಲ ಫುಲ್ಲು ಹಿಂಗೆ ಗುಯ್ ಅಂತ ಹಿಂಗೆ ಎಳ್ದ್ಬಿಟ್ಟು ಹಿಂಗೆ ಅಂದ್ಬಿಟ್ರೆ ಸಾಕು, ಹಂಗೆ ಇದು ಬಂದ್ಬಿಡ್ತೈತೆ. ಸೊ ನೋಡೋಣ ಬನ್ನಿ. ಇವಾಗ ಸ್ವಲ್ಪ ಫಸ್ಟು ಕಾಫಿ ಪೌಡ್ರ್ ಮಿಕ್ಸ್ ಮಾಡ್ಕೊಳ್ಳೋಣ ಹಾಕಿ. ಸೊ ಬಿಡೋಣ ಒಂದೊಂದೇ ಗ್ಲಾಸ್ಗೆ. ಆಚೆಗಡೆಯಿಂದ ಚಳಿಲಿ ಅವಾಗಲಿಂದ ಬಂದಿದ್ಕು ಇವಾಗ ಕಾಫಿ ಮಾಡಿ ಕುಡ್ದಿದ್ಕು ಮೈಯೆಲ್ಲ ಒಂಥರ ಜುಮ್ ಅನ್ನುತ್ತೆ. ಚುಮ್ಮು ಅನ್ನುತ್ತೈತೆ. ಆಹಾ ಕಾಫಿ ಕುಡ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಸ್ವಲ್ಪ ಹಿಂಗಿದೆ. ಜಿಂಗ ಲಕ ಹುಯ್ಯ ಹಾ ಫುಲ್ಲು ಬೆಂಕಿ. ಗಾಳಿ ಎಷ್ಟು ಹೊಡಿತೈತೆ ಅಂದರೆ ನೀವು ಇಲ್ಲಿ ನೋಡ್ತಿರ್ಬೋದು. ಗಾಳಿಗೆ ಇದೆ ಹಂಗೆ ಓಡ್ತೈತೆ. ಫುಲ್ಲು ನಡುಕ್ತಾ ಇದ್ದೀನಿ ಜಿಂಗ್ ಅನ್ನಂಗೆ. ಗ್ಯಾಸ್ ಮುಗೀತು ಗಾಯ್ಸ್. ಇವಾಗ ಇಷ್ಟೇ ನಮ್ಮ ವಿಡಿಯೋ. ಇನ್ನೇನು ಗ್ಯಾಸ್ ಮುಗಿತಾ ಬಂತು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀವಿ. ಇವಾಗ ನಾವು ಇದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ವಾಪಸ್ ಹಾಸ್ಟ್ಲಿಗೆ ಹೋಗಿ ಆರಾಮಾಗಿ ಮಲ್ಕೊತೀವಿ. ಸೊ ಇನ್ನೊಂದು ವೀಡಿಯೋದಲ್ಲಿ ಇದೇ ಥರ ಎಂಟರ್ಟೈನ್ಮೆಂಟ್ ಆಗಿರೋ ವೀಡಿಯೋನ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಬಾಯ್. ಅಷ್ಟೇ.